ಭಾರತೀಯ ಸೇನೆಯ ತಯಾರಿ ಹೇಗಿತ್ತು ಅಂತ ಗೊತ್ತಾಗುತ್ತೆ. 23 ನಿಮಿಷ ಸಾಕು. ಮಧ್ಯರಾತ್ರಿ 1:44ಕ್ಕೆ ಉಗ್ರರ ಅಡಗುತಾಣಗಳ ಮೇಲೆ ದಾಳಿ ಆರಂಭ ಆಗಿದ್ದು, ಮಧ್ಯರಾತ್ರಿ 2 ಗಂಟೆ 7 ನಿಮಿಷಕ್ಕೆ ಕಾರ್ಯಾಚರಣೆಯನ್ನು ಮುಗಿಸಿಬಿಟ್ಟಿದೆ ಭಾರತೀಯ ಸೇನೆ. ಕಾರ್ಯಾಚರಣೆಯನ್ನು ಮುಗಿಸಿ ಈಗಾಗಲೇ ವಾಪಸ್ಸಾಗಿವೆ ಫೈಟರ್ ಜೆಟ್ಗಳು. ಕೇವಲ 23 ನಿಮಿಷ. ಅದರಲ್ಲೂ ಏನು ಬಾರ್ಡರ್ ಕ್ರಾಸ್ ಮಾಡಿಲ್ಲ, ನಮ್ಮ ನೆಲದಲ್ಲೇ ನಮ್ಮ ವಾಯು ಜಾಗದಲ್ಲೇ ನಿಂತು ಹೊಡೆದಿರ್ತಕ್ಕಂಥದ್ದು. ಕರೆಕ್ಟ್ ಟಾರ್ಗೆಟ್. ಬಿಲ್ಡಿಂಗ್ಗಳ ಮೇಲೆ ಹೆಂಗೆ ಹೊಡೆದಿದ್ದಾರೆ ಅಂತಂದರೆ 1 ಇಂಚು ಆಚೆ ಈಚೆ ಬಿದ್ದಿಲ್ಲ ಎಲ್ಲುವೆ. ಯಾವ ಟಾರ್ಗೆಟ್ಗಳು, ಮದ್ರಸಾ, ಮಸೀದಿ, ಆಮೇಲೆ ಇವರ ಅಡಗುತಾಣಗಳು ಯಾವುದನ್ನು ಕೂಡ ಬಿಟ್ಟಿಲ್ಲ. ಕರೆಕ್ಟ್ ಪ್ಲೇಸು, ಕರೆಕ್ಟ್ ಜಾಗ. ಮಧ್ಯರಾತ್ರಿಯಲ್ಲಿ ಅದೇ ಜಾಗಕ್ಕೆ ಟಾರ್ಗೆಟ್ ಮಾಡಿ 23 ನಿಮಿಷದಲ್ಲಿ ಈ ಆಪರೇಷನನ್ನು ಮುಗಿಸಿದೆ. ಹಾಗಂತ ಇದು ಕೊನೆನಾ? ನೋ, ಇದು ಪಾರ್ಟ್ ಎ ಅಂತ ಅಂದ್ಕೊಳ್ಳಿ. ಇನ್ನೂ ಇದೆ, ಸಾಕಷ್ಟು ಬುದ್ಧಿ ಕಲಿಸುವಂತಹ ಕೆಲಸಗಳಾಗಬೇಕು. ನೋಡ್ತಾ ಇದ್ದೀರಲ್ಲ, ನಿಮಗೆ ಬೆಂಕಿ ಏನು ಕಾಣ್ತಾ ಇದೆ, ಇದು ಟಾರ್ಗೆಟ್ ಟು ದಿ ಎಕ್ಸಾಕ್ಟ್ ಪಾಯಿಂಟ್ ಅಂತ ಹೇಳ್ತಾರೆ. ಟಾರ್ಗೆಟ್ ಟು ದಿ ಎಕ್ಸಾಕ್ಟ್ ಪಾಯಿಂಟ್ ಅಂತ ಮಿಲಿಟರಿ ಭಾಷೆನಲ್ಲಿ ಹೇಳಿದ್ರೆ 1 ಇಂಚು ಆಚೆ ಈಚೆ ಹೋಗಂಗಿಲ್ಲ. ಇಂಥ ಬಿಲ್ಡಿಂಗಿಗೆ ಇಂಥ ಕಡೆ ಹೊಡಿಬೇಕು ಅಂದರೆ ಅಲ್ಲಿಗೆ ಹೋಗಿ ಹೊಡೆಯುತ್ತೆ. ಅಷ್ಟು ಅವರಲ್ಲಿರ್ತಕ್ಕಂಥ ಆ್ಯಂಟಿ ಮಿಸೈಲ್ ಸಿಸ್ಟಮ್ಸ್ ಎಲ್ಲ ವೇಸ್ಟು. ಪಾಕಿಸ್ತಾನದವರು ಬರೀ ಬಡಾಯಿ ಕೊಚ್ಕೊಂಡ್ರು ಇಷ್ಟು ದಿನ. ನಾವು ಹಾಗೆ ಮಾಡ್ಬಿಡ್ತೀವಿ, ಹೀಗೆ ಮಾಡ್ಬಿಡ್ತೀವಿ, ನಮ್ಮ ಹತ್ರ ಅದಿದೆ ಇದಿದೆ ಅಂತ ಏನೂ ಇಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಒಂದು ವಿಷಲ್ ನಾನು ನೋಡ್ತಾ ಇದ್ದೆ, ಯಾರೋ ಒಂದಷ್ಟು ಜನ ಬೈಕಲ್ಲಿ ನಿಂತ್ಕೊಂಡು ಪಾಪ ಒಂದು ಬಾಂಬ್ ಬಿದ್ದ ತಕ್ಷಣ ಓಡು ಅಲ್ಲಿಂದ. ಯಾವನೂ ನಿಂತಿಲ್ಲ, ಯಾರೂ ನಿಂತಿಲ್ಲ. ಪ್ರಾಣ ಭಯ ಅಂತಕ್ಕಂಥದ್ದು ಹೇಗೆ ಕಾಡ್ತಾ ಇದೆ ಅಂತಂದರೆ, ಪಾಕಿಸ್ತಾನ ಇವತ್ತಿನ ದಿವಸ ವಿಲ ಅಂತ ಒದ್ದಾಡ್ತಾ ಇದೆ. ನಮ್ಮ ಮಿಡ್ ನೈಟ್ ಆಪರೇಷನ್ ಹೊಡೆತವನ್ನು ಪಾಕಿಸ್ತಾನಕ್ಕೆ ತಡ್ಕೊಳಕ್ಕಾಗ್ತಾ ಇಲ್ಲ. 9 ಉಗ್ರ ತಾಣಗಳನ್ನು ಧ್ವಂಸ ಮಾಡಿದ್ದಾರೆ. ಮತ್ತಷ್ಟು ದಾಳಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದರಲ್ಲೂ ಪಾಕಿಸ್ತಾನ ಮತ್ತು POK ಎರಡೂ ಕಡೆ, ಪಾಕಿಸ್ತಾನದ 4 ಜಾಗ, POK 5 ಜಾಗ, ಒಟ್ಟು 9 ಕಡೆ ಟಾರ್ಗೆಟ್ ಮಾಡಿ ಹೊಡೆದಿರ್ತಕ್ಕಂಥದ್ದು. ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ, ಈ ಉಗ್ರ ಸಂಘಟನೆಯ ನೆಲೆಗಳು, ಪ್ರಧಾನ ಕಚೇರಿಗಳನ್ನು ಧ್ವಂಸ ಮಾಡಾಕ್ಬಿಟ್ಟಿದ್ದಾರೆ. ಅದರಲ್ಲೂ ಮೌಲಾನಾ ಮಸೂದ್ ಅಜರ್ ಮತ್ತು ಹಫೀಜ್ ಸಯೀದ್ ಇವರು ಆಪರೇಟ್ ಮಾಡ್ತಾ ಇದ್ದಂತಹ ಹೆಡ್ ಕ್ವಾರ್ಟರ್ಸ್ ಇವೆಲ್ಲವೂ ಕೂಡ, ಆ ಹೆಡ್ ಕ್ವಾರ್ಟರ್ಸ್ಗಳನ್ನ ಬಿಡದೇನೆ ಹೊಡೆದಿದ್ದಾರೆ. ಅಲ್ಲಿಗೆ ಇವರ ಕ್ಯಾಲ್ಕುಲೇಷನ್ಸ್ ಹೇಗಿತ್ತು ಅಂದರೆ, ಎಲ್ಲ ಟಾರ್ಗೆಟ್ ಫಿಕ್ಸ್ ಆಗಿತ್ತು. ನಾನು ಪ್ರತಿ ದಿವಸ ಹೇಳ್ತಾ ಇದ್ವಿ, ಟಾರ್ಗೆಟ್ ಫಿಕ್ಸ್ ಆಗಿದೆ, ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡೋದು ಒಂದು ಬಾಕಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೆ.